ಈ ಥರ ಭ್ರಷ್ಟಾಚಾರ ಮಾಡಿ ಜನರು ದುಡ್ಡು ಕೊಳ್ಳೆ ಹೊಡಿತಾ ಇದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಗಳು. ನಮ್ಮ ಕ್ಯಾಮೆರಾ ಭ್ರಷ್ಟರ ಮೇಲೆ. ಎಸ್, PMGSY ಕಲಬುರಗಿ ವಿಭಾಗದ ಅಡಿಯಲ್ಲಿ ಸೇಡಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು PMGSY ಉಪವಿಭಾಗದ ಸೇಡಂ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲಸಕ್ಕೆ ಬಾರದ ರಸ್ತೆ ನಿರ್ಮಾಣ. ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ನೋಡ್ರಿ ನಿಮ್ಮ ಮುಂದೆ ಈಗ ನೋಡ್ರಿ ಇದು ಯಾವ ರೀತಿ ಕಿತ್ತಾ ಇದೆ ರೋಡು. ಇದು ನೋಡ್ರಿ ಈಗ. ಕಾಮಗಾರಿಯ ಹೆಸರು ರಾಜ್ಯ ಹೆದ್ದಾರಿ 32, ವಂಜರಗಾಂವ್ ಕ್ರಾಸ್ದಿಂದ ಬಸ್ತಾಪುರ್ ವಾಯ ವಂಜರಗಾಂವ್, ಗಜಗೇರ ಕ್ರಾಸ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ತರ 5,50,00,000 ರೂಪಾಯಿ ಕಾಮಗಾರಿ ನಿಮ್ಮ ಮುಂದೆನೇ ಇದೆ. ನಾನೇನು ಹೆಚ್ಚಿಗೆ ಹೇಳೋಕೆ ಹೋಗೋದಿಲ್ಲ. ಸುಮಾರು 5,60,00,000 ರೂಪಾಯಿಯ ಈ ಕಾಮಗಾರಿ ಯಾವ ರೀತಿ ಕಳಪೆ ಮಟ್ಟದಿಂದ ಕೂಡಿದ್ದಾಗಿದೆ ಎಂಬುದನ್ನ ನೀವೇ ಕಣ್ಣಾರೆ ನೋಡಿ. ಇಂಥ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ತಕ್ಷಣ ಅವರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ಸುಮಾರು 5.5 ಕೋಟಿ ರೂಪಾಯಿ ಕಾಮಗಾರಿ ಇದು. ಈ ಭ್ರಷ್ಟಾಚಾರದಲ್ಲಿ ಸೇಡಂ ಉಪವಿಭಾಗದ AEE ಅವರು ಭಾಗಿಯಾಗಿರುತ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ಜೊತೆಗೂಡಿ ಭ್ರಷ್ಟಾಚಾರ ಮಾಡಿರುತ್ತಾರೆ ಎಂಬ ವಿಷಯ ಮೂಲಗಳಿಂದ ತಿಳಿದು ಬಂದಿದೆ. ಸಂಬಂಧಪಟ್ಟವರು ಯಾರೇ ಭ್ರಷ್ಟರು ಇದ್ರೂ ಕೂಡ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನೋಡ್ರಿ ನಿಮ್ಮ ಮುಂದೆ ನೋಡ್ರಿ ಯಾವ ರೀತಿ ಕೆತ್ತಾ ಇದೆ ಈಗ ನೋಡ್ರಿ. ಈ ಕಾಮಗಾರಿಯ ಗುತ್ತಿಗೆದಾರರಾದ RG ಪಟೇಲ್ ಕನ್ಸ್ಟ್ರಕ್ಷನ್ ರಿಯಾಜುದ್ದೀನ್ ಪಟೇಲ್ ಈ ಕಾಮಗಾರಿ ಮಾಡಿರುತ್ತಾರೆ. ಮುಟ್ಟಿದ್ರೆ ಕಿತ್ತು ಬರುತ್ತಿರುವ ಇದೊಂದು ರಸ್ತೆನಾ? ಸನ್ಮಾನ್ಯ ಶ್ರೀ ಅವಿನಾಶ್ ಜಾಧವ್ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವಿನಾಶ್ ಜಾಧವ್ ಸಾಹೇಬ್ರೆ, ತಮ್ಮ ಮತಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ತಾವು ಎಚ್ಚೆತ್ತುಕೊಳ್ಳಬೇಕು. ಈ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾದರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತಿದು ಜನರ ದುಡ್ಡು, ನಿಮ್ಮ ಮನೆ ದುಡ್ಡು ಅಲ್ಲಿದು. 5,60,00,000 ಸಣ್ಣ ಮೊತ್ತನ. ಇಂಥ ಭ್ರಷ್ಟಾಚಾರ ಮಾಡುತ್ತಿರುವ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ದಯವಿಟ್ಟು ಒಳ್ಳೆ ಶಾಸಕರಿದ್ದೀರಿ, ಒಳ್ಳೆ ಹೆಸರಿದೆ. ಇಂಥ ಭ್ರಷ್ಟಾಚಾರ ಮಾಡೋರಿಗೆ ತಕ್ಷಣ ತಾವುಗಳು ಕ್ರಮ ವಹಿಸಿ ಭ್ರಷ್ಟರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು. ಇದು ಎಲ್ತನ ಮಾಡ್ಯಾರ ರೋಡ್ರಿ? ಇದು ಏನು ಕೈಲಿ ಕಿತ್ತಲ್ ರೋಡ್? ಸೆಕೆಂಡ್ ಟೈಪ್ ಇಲ್ತನ ಹಾಕ್ಯಾರಿ. ಅಂದ್ರೆ ಬರಾಬರಿ ಹಾಕಿಲ್ಲ ಅದು ಪೈಲಿ. ಹಿಂಗೆ ಕೆಳಗೆ ಹೋಗ್ತದ್ರಿ. ಮತ್ತೆ ಹಾಕ್ತಿವಲ್ಲ ಇದೇ ಟೈಪ್ ಹಾಕ್ಯಾರಿ. ಮತ್ತೆ ಇದನ್ನು ಹೋಗ್ತದ್ರಿ. ಇದನ್ನು ಯಾಕಂದ್ರೆ ನಾವು ನೋಡಿದ ಕೈಲಿ ಕೆತ್ತಿ ಬರ್ಲಾಗತ್ತ. ಆಮೇಲೆ ಪ್ರಿಯಾಂಕ್ ಖರ್ಗೆ ಸಾಹೇಬರೇ, ಇದು ತಮ್ಮ ಇಲಾಖೆಗೆ ಬರ್ತಕ್ಕಂತ ಕಾಮಗಾರಿ. ತಮ್ಮ ಇಲಾಖೆಯ ಪರಿಸ್ಥಿತಿನ ಒಮ್ಮೆ ಗಮನವಿಟ್ಟು ನೋಡಿ. ಇಷ್ಟೆಲ್ಲ ಆದ್ರೂ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಅವಿನಾಶ್ ಜಾಧವ್ ಅವರೇನು ಕಡಲೆ ಪೂರಿ ತಿಂತಿದ್ದಾರಾ? ಇದು ಜನರ ದುಡ್ಡು. ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವುದು ಎದ್ದು ಕಾಣ್ತಾ ಇದೆ. ಆದ್ರೂ ಸುಮ್ಮನಿದ್ದೀರಿ ಎಂದರೆ ಇದರಲ್ಲಿ ನಿಮ್ಮ ಪಾಲುದಾರಿಕೆಯೂ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ. ಇಂಥ ಭ್ರಷ್ಟಾಚಾರ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ಸೇಡಂ ಸಬ್ ಡಿವಿಷನ್ AEE ಜೊತೆಯಲ್ಲಿ ಮಾತನಾಡಿದರೆ ಅವರು ಹೇಳುತ್ತಾರೆ, ನಾವೆಲ್ಲ ಕರೆಕ್ಟ್ ಆಗಿ ಮಾಡಿದ್ದೇವೆ ಎಂದು. ಮುಟ್ಟಿದ್ರೆ ಕಿತ್ತು ಬರುತ್ತಿರುವುದು ನಿಮ್ಮ ಕಣ್ಣು ಮುಂದೆಯೇ ಇದೆ. ಆದರೂ ಈ ಭ್ರಷ್ಟರು ಅದನ್ನು ಒಪ್ಪಿಕೊಳ್ಳುತ್ತಿರುವುದನ್ನ ಕಂಡರೆ ಅವರಿಗಿರುವ ಹಣದ ದುರಹಂಕಾರ ಎಷ್ಟಿದೆ ಎಂಬುದನ್ನು ತೋರಿಸಿಕೊಡುತ್ತೆ. ಹಲೋ ಸಾಹೇಬ್ರ, ನಮಸ್ಕಾರ ರೀ. ನಾವು ತ್ರಿಮೂರ್ತಿ ಬೆನಕನಹಳ್ಳಿ ಅಂತ ಹೇಳ್ರಿ, ಪತ್ರಕರ್ತರು ಕಲಬುರಗಿಂದ್ರಿ. ಹೇಳಿ ಸರ್. ಏನಿಲ್ಲ, ತಮ್ಮ ವ್ಯಾಪ್ತಿ ಒಳಗ ಚಿಂಚೋಳಿ ಮತಕ್ಷೇತ್ರದಾಗ ಪಟೇಲ್ ಕನ್ಸ್ಟ್ರಕ್ಷನ್ ಒಂದು 5,60,00,000 ರೂಪಾಯಿ ಕಾಮಗಾರಿ ನಡೆದಲ್ರಿ. ಅದು ಇವತ್ತ ವರ್ಕ್ ನೋಡ್ಲಿಕ್ಕೆ ಹೋಗಿದೇವ್ರಿ ಸಾಹೇಬ್ರ. ಅದೇನ್ ರೋಡ್ ಕೈಯಾಗ ಕಿತ್ ಬರ್ಲಾಗತ್ರಿ. ಆ ತರ ಮಾಡಿದ್ರಿ ಹೆಂಗ್ರಿ ಸಾಹೇಬ್ರ? ಯಾವ್ದು ರೋಡ್ ಹೇಳ್ತಾಗಿರ್ತೀರಿ ನೀವು? 1 ಸೆಕೆಂಡ್ ಲೈನ್ದಾಗಿರಿ, ನಿಮ್ಗೆ ಹೇಳ್ತೇನ್ರಿ. ಅದ್ರಿ ಆಮೇಲೆ ನಾನು ನಿಮ್ಮ ಡಿವಿಷನ್ ಆಫೀಸ್ಗೆ ಹೋಗಿದ್ದೆ ಇವತ್ತು. ಇಲ್ರಿ, ಇದು ಬರ್ತದ್ರಿ ಸೇಡಂ ಸಬ್ ಡಿವಿಷನ್ ಬರ್ತದ್ರಿ ಸಾಹೇಬ್ರ ಅಂತ ಹೇಳಿದ್ರು ಅವರು. ಅದಕ್ಕೆ ನಿಮ್ಮ ನಂಬರ್ ತಗೊಂಡು ನಿಮಗೆ ಫೋನ್ ಮಾಡಿದೇವ್ರಿ ಸಾಹೇಬ್ರ. ವಂಜರಗಾಂವ್ ಕ್ರಾಸ್ದಿಂದ ರೀ. ಇದು RG ರೀ, ಪಟೇಲ್. ಏನ್ ಸಮಸ್ಯೆ ಆಗಿದ್ರಲ್ಲಿ? ಏನಿಲ್ಲ, ನಾವು ರೋಡ್ ವಿಸಿಟಿಗೆ ಹೋಗಿದ್ದೇವೆ ಇವತ್ತು.
ಅದು ಏನು ಕೈಲೇ ಕಿತ್ತದ ರೋಡ್ ಕಿತ್ ಬರ್ಲಾಗತ್ತಲ್ಲ ಆ ಥರ ಹೆಂಗ್ರಿ ಅವ್ರು ಹೆಂಗ್ ಮಾಡ್ರಿ ಕಾಂಟ್ಯಾಕ್ಟ್ ಅದು ಬಿಲ್ ಆಗ್ಯದೇನ್ರಿ ನಾ ರೀ? ಇಲ್ಲ ರೀ, ಈಗ ಅದು ಬಿಲ್ ಆಗಿಲ್ಲ ಇನ್ನ. ಹಾಂ ರೀ. ಈಗ ಅದು ಕೈಲಿ ಕಿತ್ತಿದ್ರಂದ್ರೆ ಈಗ ಹಾಕಿರೋದು ರೀಸೆಂಟ್ ಹಾಕಿರ್ತೀವಿ. ರೀಸೆಂಟ್ ಹಾಕಿದಾಗ ಇನ್ನೂ ಸೆಟ್ಲ್ ಆಗ್ಬೇಕು, ಆಮೇಲೆ ಬಿಸಿಲು ಬಿದ್ದು ಬ್ಲೀಡಿಂಗ್ ಆಗ್ಬೇಕು. ಬ್ಲೀಡಿಂಗ್ ಆದಾಗ ಸೆಟ್ ಆಗ್ತದ. ನೋಡೋಣ ನೀವೇನು ಅಲ್ರಿ ಈಗ ಸಿಡಿಗಳು ಮಾಡಿರಲ್ಲ ಅವೇನು ಹೊಸವು ಮಾಡ್ರಿ ಅವತ್ತು ಹಳಿವಿ ಅದಾವ್ರಿ? ಅದರಲ್ಲಿ ಒಂದು ಸಿಟಿಗಳಿಲ್ಲ ಎಸ್ಟಿಮೇಟ್ ಅಲ್ಲಿ. ಒಂದು ನಾವು ಸಿಟಿ ಮಾಡೇ ಇಲ್ಲ ಇಲ್ಲಿ. ಒಂದು ಸಿಟಿಗಳಿಲ್ರಿ. ಇಲ್ಲ ಇಲ್ಲ. ಅಂದ್ರೆ ಈಗ ನೀವು ಡಾಂಬರ್ ಹಾಕಿ ಎಷ್ಟು ದಿನ ಆಯ್ತು ಸಾಹೇಬ್ರದು? ಡಾಂಬರ್ ಹಾಕಿ ಒಂದು 15 ದಿವಸ ಆಗಿರ್ಬೇಕು ನೋಡ್ರಿ ಅಷ್ಟೇ. ಅಂದ್ರೆ 15 ದಿನದಾಗ ಕಿತ್ಬೋದ್ರಿ ಅದು? ಇಲ್ಲ ರೀ, ನಾನೇನು ಹೆಂಗ್ ಕಿತ್ತಿದೆ ಅಂತ ಹೆಂಗ್ ಹೇಳ್ತಾ ಇದ್ರೆ ನನಗಂತ ಅರ್ಥ ಆಗ್ತಾ ಇಲ್ಲ. ನಿಮಗೆ- ನೀವು ಹೋಗಿ ಇಲ್ಲಿ ಕೇಳ್ರಿ ಒಂದ್ ನಿಮಿಷ. ಒಂದ್ ಸೆಕೆಂಡ್ ರೀ ಬ್ರದರ್, ಒಂದ್ ಸೆಕೆಂಡ್ ಹೇಳ್ತೀನಿ ಕೇಳ್ರಿ. ನಿಮಗೆ GPS ಫೋಟೋ ಹಾಕಲ್ರಿ, ವಿಡಿಯೋ ಹಾಕಲ್ರಿ? ಇಲ್ಲ, ಹಾಕಿ ತೊಂದ್ರೆ ಇಲ್ಲ, ನಾವೇನು ನಿಮ್ಗೆ ನಾವು ಇದನ್ನ ಮಾಡ್ತಾ ಇಲ್ಲ. ನೀವು ಹಾಕಿ ವಿಡಿಯೋನ ಹಾಕಿ ಫೋಟೋನ ಹಾಕಿ. ನಾನೇನಂತೀನಿ ಗೊತ್ತೇನ್ರಿ, ಈಗ ಕಾಂಟ್ಯಾಕ್ಟ್ಗಳು ನಿಮ್ ಗಮನಕ್ಕೆ ಒಳಗೆ ಒಂದೊಂದು ಟೈಮಿಗೆ ಇರಲ್ಲ. ನಿಮ್ ಸೆಕ್ಷನ್ ಆಫೀಸರ್ಗಳು ಇರ್ತಾರೆ ಸೈಟ್ ಮೇಲೆ, ನೀವ್ ಇರಲ್ಲ. ಅಲ್ಲಿ ಏನೇನೋ ನಡೆದು ಹೋಗಿರ್ತಾವ. ಏನೇನು ನಡೆಯಕ್ ಸಾಧ್ಯನೇ ಇಲ್ರಿ ಅಲ್ಲಿ ಸಾಹೇಬ್ರೆ. ಆಯ್ತು, ನೀವು ಹಾಕಿ ಅದ ನನ್ನ ವಿಡಿಯೋ. ಒಂದು ಎರಡನೇದ್ದು, ಈಗ ನಂಬಲ್ಲಿ ಕ್ವಾಲಿಟಿ ಚೆಕ್ಗಳು ಎಲ್ಲ ಹೆಂಗ್ ಆಗ್ತಾವ ಅಂತ ಹೇಳಿಸಿಂದು ನಿಮ್ಗೆ ಗೊತ್ತಿಲ್ಲ. ನಂಬಲ್ಲಿ 3 ಟೈರ್ ಇನ್ಸ್ಪೆಕ್ಷನ್ ಇರ್ತದ. ಎಲ್ಲ ಸ್ಟೇಟ್ ಲೆವೆಲ್ ಆಫೀಸರ್ಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಅವ್ರು ರಿಪೋರ್ಟ್ ಕೊಟ್ಟ ಮೇಲೆನೆ, ಕ್ವಾಲಿಟಿ ಚೆಕ್ ಮಾಡಿದ ಮೇಲೆನೆ ಬಿಲ್ ಪೇಮೆಂಟ್ ಆಗ್ತದೆ ಕಾಂಟ್ರಾಕ್ಟರ್. ಒಂದು. ಇನ್ನೊಂದು ಎರಡನೇ ಪಾಯಿಂಟ್, ಅವನಿಗೆ 5 ವರ್ಷ ಮೇಂಟೆನೆನ್ಸ್ ಇರ್ತದೆ. ಗೊತ್ತದ ನೋಡೇನ್ರಿ, ಎಲ್ಲ ನೋಡೇನ್ರಿ ನಾ ರೀ. ಇಲ್ಲ ತೊಂದ್ರೆ ಇಲ್ಲ ಸರ್. ಈಗ ನೋಡಿ, ನಿಮಗೆ ತಾವಂತ ಎಲ್ಲ ಗೊತ್ತಿರ್ತದೆ. ನೀವು ಪತ್ರಕರ್ತರಿದ್ರಿ, RTI ಕಾರ್ಯಕರ್ತರಿದ್ರಿ, ನಮ್ಗೆ ಎಕ್ಸ್ಪರ್ಟ್ ಇರ್ತೀರಿ ನೀವು. ನಾನು ಎಸ್ಟಿಮೇಟ್ ನೋಡಿನೇ ಆ ವರ್ಕ್ ನೋಡ್ಲಿಕ್ ಬಂದೇನ್ರಿ ಸಾಹೇಬ್ರ. ಒಳ್ಳೇದ್ ಸರ್, ಒಳ್ಳೇದ್, ಏನ್ ತೊಂದ್ರೆ ಇಲ್ಲ. ನಂದು ಏನಾದ್ರು ನನ್ನ ಸೈಡ್ ನಾ ಹೇಳ್ತಾ ಇದೀನಿ. ಇನ್ ಕೇಸ್ ಏನಾದ್ರು ಅಲ್ಲ ಒಂದ್ ಸೆಕೆಂಡ್, ನಾನು ಅಂದ್ರೆ ನೀವು ಕರೆಕ್ಟ್ ಮಾಡಿ ಸರ್, ನಾವು ಕರೆಕ್ಟ್ ಮಾಡಿವು ಅಥವಾ ಡೂಪ್ಲಿಕೇಟ್ ಮಾಡಿವು ಅಂತ ಹಂಗೆ ಹೇಳ್ತಾ ಇಲ್ಲ. ನಾವು ಕರೆಕ್ಟ್ ನಮ್ ಕೆಲಸ ಮತ್ತೆ ನಾವು ಕರೆಕ್ಟ್ ಮಾಡಿವಿ ಅಂತ ಹೇಳ್ಬೇಕಾಗ್ತದ. ಈಗ ನೀವೇನ್ ನಿಮ್ ಕೆಲಸ ಏನ್ ಹೇಳ್ತಾ ಇದ್ರಿ? ಇಲ್ಲ, ನೀವು ಕರೆಕ್ಟ್ ಮಾಡಿಲ್ಲ, ಕಿತ್ತು ಬರ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ರಿ. ಆಯ್ತು ರೀ ಸಾಹೇಬ್ರ, ನೋಡ್ತೀವಿ ಅಂತ ಹೇಳ್ತಾ ಇದ್ರಿ. ಅಲ್ರಿ, ನಾನ್ 100 ಸಾರಿಗೆ ಹೇಳ್ತೀನಿ, ಅದು ಕಳಪೆ ಕಾಮಗಾರಿ ಆಗ್ಯದ್ರಿ. ನೀವು ಸರ್ ಒಳ್ಳೇದು. ಈಗ ಸರ್, ಈಗ ಒಂದ್ ಕೆಲಸ ಮಾಡಿ ಸರ್. ಅಲ್ಲ, ನೀವು 100 ಸಾರಿಗೆ ಹೇಳ್ರಿ ಕರೆಕ್ಟ್ ಆಗ್ಯದ ಅಂತ ಹೇಳಿ ನೋಡನ್ರಿ. ಅಯ್ಯೋ, ನಾವು 100 ನೋಡ್ರಿ, ನಮ್ದು ಏನ್ ಪ್ರೊಸೀಜರ್ ಅದನ್ನ ಹೇಳತ್ತೀವಿ. 100 ಸಾರಿ ಹೇಳಂದ್ರೆ 100 ಸಾರಿನೂ ಕರೆಕ್ಟ್ ಆಗ್ಯದ ಅಂತ ಹೇಳ್ಬೇಕಾಗ್ತದೆ. ನಾ 100 ಸಾರಿಗೂ ಹೇಳ್ತೀನಿ, ಅದು ಕಳಪೆ ಕಾಮಗಾರಿ ಆಗ್ಯದ ಅಂತ. ರೈಟ್ ಸರ್. ಈಗ ನಿಮ್ಮ ವರ್ಷನು ನೀವ್ ಹೇಳ್ತಾ ಇದ್ರಿ, ನನ್ನ ವರ್ಷ ನಾ ಹೇಳ್ತಾ ಇದ್ದೀನಿ ಸರ್. ನಿಮ್ಗ ದಯಮಾಡಿ ನಾನು ಊಟ ಮಾಡ್ಲತ್ತೀನಿ ಮನ್ಯಾಗ. ಇಲ್ಲ, ಊಟ ಮಾಡ್ರಿ. ನಾಳೆ ಬೆಳಿಗ್ಗೆ ಬೇಕಿರೋ ನೀವು 10:30 11 ಗಂಟೆಗೆ ಮಾತಾಡ್ರಿ. ಇಲ್ಲ ಭೇಟಿ ಆಗಂದ್ರೆ ಭೇಟಿ ಆಗಿರಿ. ನಾ ನಿಮ್ಗೆ ಅದೇನಾದ್ರು ಮಾತಾಡೋಣ, ತೊಂದ್ರೆ ಇಲ್ಲ.